ಸ್ನೇಹಿತರೆ, ಹಬ್ಬ ಹರಿದಿನಗಳಲ್ಲಿ ವಿಶೇಷ ದಿನಗಳಲ್ಲಿ ನಾವು ಕೂಟು ತರಕಾರಿ ಹುಳಿ ಮಾಡ್ತಾನೆ ಇರ್ತೀವಿ. ಒಮ್ಮೆ ಈ ರೀತಿ ಸಾಂಪ್ರದಾಯಿಕ ಶೈಲಿಯ ಅಲಸಂದೆ ಕಾಳು ಸಾರನ್ನ ಮಾಡಿದ್ರಂತೂ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಮಾಡಿ ತಿಂದು ನನಗೆ ಹೇಳಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ. ನಿಮ್ಮ ಸಪೋರ್ಟ್ ಕೂಡ ನನಗೆ ಸಿಗುತ್ತೆ. ಹಾಗೆ ನಾನು ಶನಿವಾರ ಇವತ್ತು ಅಪ್ಲೋಡ್ ಮಾಡಿಬಿಟ್ಟು ಹೋಗ್ತಾ ಇದ್ದೀನಿ. ನಾಳೆ ಭಾನುವಾರ, ಸೋಮವಾರ 2 ದಿನ ಇರೋದಿಲ್ಲ. ಮಂಗಳವಾರ ಬರ್ತೀನಿ. ಅಲ್ಲಿವರೆಗೂ ಯಾವುದೇ ರೀತಿಯಾದ ವೀಡಿಯೋನ ಅಪ್ಲೋಡ್ ಮಾಡೋದಿಲ್ಲ. ಮಂಗಳವಾರದಿಂದ ವೀಡಿಯೋ ಮತ್ತೆ ಅಪ್ಲೋಡ್ ಮಾಡ್ತೀನಿ. ನಿಮ್ಮ ಸಪೋರ್ಟ್ ಹೀಗೆ ಮುಂದುವರಿತಾ ಇರಲಿ. ಸ್ನೇಹಿತರೆ ನೋಡಿ, ಇಲ್ಲಿ ನಾನು ಈ ಒಂದು ಪಾವ್ನಲ್ಲಿ 3 ಪಾವ್ನಷ್ಟು ನಾನು ಅಲಸಂದೆ ಕಾಳು ತೊಗೊಂಡಿದ್ದೀನಿ. ಅಲಸಂದೆ ಕಾಳನ್ನ ನೆನೆ ಹಾಕಿದ್ದೆ. ನೆನೆ ಹಾಕಿ ಅದನ್ನು ಒಂದು ರಾತ್ರಿ ಪೂರ್ತಿ ನೆನೆ ಹಾಕಿಟ್ಕೊಂಡಿದ್ದೆ. ನೋಡಿ, ಸಂಪೂರ್ಣ ನೆಂದಿದೆ. ಈಗ ಇದನ್ನು ಚೆನ್ನಾಗಿ ತೊಳೆದು, ಇದ್ರ ಜೊತೆಗೆ ಬೇರೆ ಏನೂ ಹಾಕ್ತಿಲ್ಲ ನಾನು. ಇದನ್ನು ಚೆನ್ನಾಗಿ ತೊಳೆದು ಮತ್ತೆ ಸ್ವಲ್ಪ ಬೇಯುವಷ್ಟು ನೀರನ್ನು ಹಾಕಿ ಕುಕ್ಕರಲ್ಲಿ 1-2 ವಿಷಲ್ ಕೂಗಿಸ್ಕೊತೀನಿ. ನಂತರ ನಾನು ಬರ್ತೀನಿ. ಇದ್ರ ಜೊತೆಗೆ ಕೆಲವರು ಬದನೆಕಾಯಿ, ಆಲೂಗೆಡ್ಡೆ ಎಲ್ಲ ಹಾಕ್ತಾರೆ. ಅದು ಮಾಮೂಲಿ ಸಾರಿಗೆ, ಸಾಂಪ್ರದಾಯಿಕ ಶೈಲಿಯ ಅಲಸಂದೆ ಕಾಳು ಸಾರಿಗೆ ಅದನ್ನು ಯಾವುದನ್ನು ಬಳಸಲ್ಲ. ಸೊ ಈಗ ನಾನು ಸಾಂಪ್ರದಾಯಿಕ ಶೈಲಿಯಲ್ಲಿ ಮಾಡ್ತಾ ಇರೋದ್ರಿಂದ ಬರೀ ಅಲಸಂದೆ ಕಾಳನ್ನು ಹಾಕಿ ಕುಕ್ಕರಲ್ಲಿ 2 ವಿಷಲ್ ಕೂಗಿಸ್ಕೊಂಡು ಬರ್ತೀನಿ. ಅಲ್ಲಿವರೆಗೂ ಇದಕ್ಕೆ ಬೇಕಾದಂಥ ಸಾಂಬಾರ ಪದಾರ್ಥಗಳನ್ನ ಹುರ್ಕೊಂಬಿಡೋಣ ಬನ್ನಿ. ಸ್ನೇಹಿತರೆ, ನಾನಿಲ್ಲಿ ಈ ಸ್ಪೂನ್ನ ಅಳತೆಯಲ್ಲಿ ನಾನು ಎಲ್ಲ ತೊಗೊಂಡಿದ್ದೀನಿ. ನೋಡಿ, ಮೊದಲಿಗೆ ಕಡಲೆಬೇಳೆ 3 ಸ್ಪೂನ್ ತೊಗೊಂಡಿದ್ದೀನಿ. ಹಾಗೆ ಉದ್ದಿನಬೇಳೆ 2 ಸ್ಪೂನ್ ತೊಗೊಂಡಿದ್ದೀನಿ. 1 ಸ್ಪೂನು ಜೀರಿಗೆ, 1/4 ಸ್ಪೂನ್ ಮೆಂತ್ಯ, 1/4 ಸ್ಪೂನ್ ಸಾಸಿವೆ, ಹಾಗೆ 4 ಸ್ಪೂನಷ್ಟು ಧನಿಯಾ, ಕೊತ್ತಂಬರಿ ಬೀಜ. ಇಲ್ಲಿ 1/4 ಸ್ಪೂನಷ್ಟು ಗಸಗಸೆ ತೊಗೊಂಡಿದ್ದೀನಿ. ಚಕ್ಕೆ ಲವಂಗ ಉಪಯೋಗಿಸೋರು ಈ ಸಮಯದಲ್ಲಿ ಉಪಯೋಗಿಸ್ಬೋದು. ಸ್ವಲ್ಪ ಕರಿಬೇವು, ಇಲ್ಲಿ ಗುಂಟೂರು ಮತ್ತು ಬ್ಯಾಡಗಿ ಎರಡನ್ನು ನಮ್ಮ ಮನೆಯ ಖಾರಕ್ಕೆ ಅನುಗುಣವಾಗಿ ತೊಗೊಂಡಿದ್ದೀನಿ. 1 ದೊಡ್ಡ ತೆಂಗಿನಕಾಯಿ ಹೋಳು ಸಂಪೂರ್ಣ ತುರ್ಕೊಂಡಿದ್ದೀನಿ. ಅಡಿಗೆ ಅರಿಶಿನ. ಇದನ್ನೆಲ್ಲ ಹುರ್ಕೊಳ್ಳೋದಕ್ಕೆ ಕ್ರಿಯಾ ಫುಡ್ಸ್ ರವರ ಗಾಣದಿಂದ ತೆಗೆದ ಕಡಲೆಕಾಯಿ ಎಣ್ಣೆ. ಇದನ್ನು ಕೊಬ್ಬರಿ ಎಣ್ಣೆ ಅಂದರೆ ಗಾಣದಿಂದ ತೆಗೆದ ಕೊಬ್ಬರಿ ಎಣ್ಣೆಯಲ್ಲಿ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ. ಆದರೆ ನನ್ನ ಹತ್ರ ಕೊಬ್ಬರಿ ಎಣ್ಣೆ ಮುಗಿದೋಗಿತ್ತು. ಸೊ ಆದ್ದರಿಂದ ಗಾಣದಿಂದ ತೆಗೆದ ಕಡಲೆಕಾಯಿ ಎಣ್ಣೆಯಲ್ಲೇ ಈ ಸಾಂಬಾರು ಪದಾರ್ಥಗಳನ್ನೆಲ್ಲ ಎಲ್ಲೂ ಅಡಿ ಹತ್ತಿಸದೇ ಇದ್ದಂಗೆ ಹುರ್ಕೊಂಬರೋಣ. ಬಾಣಲೆ ಇಟ್ಟಿದ್ದೀನಿ. 1/2 ಸ್ಪೂನಷ್ಟು ಎಣ್ಣೆ ಹಾಕಿದ್ದೆ. ಅದು ಬಿಸಿಯಾಗಿದೆ. ಈಗ ಕಡಲೆಬೇಳೆ ಮತ್ತು 2 ಹೆಸರು ಏಲಕ್ಕಿ ಹಾಕಿ ಮೊದಲು ಹುರ್ಕೊಳ್ಳೋಣ. ಈಗ ಅದೆಲ್ಲ ಸ್ವಲ್ಪ ಬಾಡ್ತಾ ಬರ್ತಾ ಇದ್ದಂಗೆ ಈಗ ಉದ್ದಿನ ಬೇಳೆಯನ್ನು ಹಾಕ್ಕೊಂಡು ಸಹ ಬಾಡಿಸ್ಕೊಳ್ಳೋಣ. ನೋಡಿ, ಅದೆರಡು ಬಾಡ್ತಾ ಬಂದಿದೆ. ಈಗ ಸಾಸಿವೆ, ಜೀರಿಗೆ, ಮೆಂತ್ಯ, ಹಾಗೆ ಕರಿಬೇವಿನ ಸೊಪ್ಪು ಇದನ್ನೆಲ್ಲ ಹಾಕ್ಕೊಂಡು ಮತ್ತು ಧನಿಯಾ ಇದನ್ನೆಲ್ಲ ಹಾಕ್ಕೊಂಡು ನಾವು ಬಾಡಿಸ್ಕೊಳ್ಳೋಣ. ನೋಡಿ, ಎಲ್ಲ ಬಾಡಿ ಬಂದಿದೆ. ಈಗ ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಬಾಡಿಸ್ಕೊಳ್ಳೋಣ. ಈ ಎಲ್ಲೂ ಅಡಿ ಹತ್ತದೇ ಇದ್ದಂಗೆ ನಾವು ಈ ರೀತಿ ಘಮ್ಮಗೆ ಇದು ಸುವಾಸನೆ ಬರೋವರೆಗೂ ಬಾಡಿಸ್ಕೋಬೇಕು. ಈಗ ಸ್ಟವ್ನ ಲೋ ಫ್ಲೇಮ್ಗೆ ಇಟ್ಕೊಂಡು ಗಸಗಸೆ ಹಾಕ್ಕೊಂಡಿದ್ದೀನಿ. ಗಸಗಸೆ ಹಾಕ್ಕೊಂಡು ಸ್ವಲ್ಪ ತಿರುಗಿಕೊಂಡ್ರೆ ಸಾಕು. ಈಗ ನಂತರ ಸ್ಟವನ್ನು ಆಫ್ ಮಾಡಿ ತೆಂಗಿನಕಾಯಿ ತುರಿ ಮತ್ತು ಅಡಿಗೆ ಅರಿಶಿನವನ್ನು ಹಾಕ್ಕೋತೀನಿ. ಅದಕ್ಕೆ ಸ್ಟವ್ ಆಫ್ ಆಗಿದ್ದರೆ ಈ ಬಾಣಲೆ ಕಾವೇ ಸಾಕು. ನೋಡಿ, ಈ ಬಾಣಲೆ ಕಾವಿಗೆ ತೆಂಗಿನಕಾಯಿ ಮತ್ತು ಅರಿಶಿನ ನಾವು ಬಾಡಿಸ್ಕೊಳ್ಳೋಣ. ಸ್ಟವ್ ಆನ್ ಮಾಡಬೇಡಿ, ಇಲ್ಲ ಅಂದರೆ ಅಡಿ ಹತ್ತಿ ಬಿಡುತ್ತೆ. ನೆನಪಿರಲಿ, ಯಾವುದು ಅಡಿ ಹತ್ತಿಸ್ಕೋಬಾರ್ದು. ಹಾಗೆ ಹುರ್ಕೊಂಡ್ರೆ, ನಾವು ಗಮ್ಮನೆ ಸುವಾಸನೆ ಬರೋ ತನಕ ಹುರ್ಕೊಂಡ್ರೆ ಸಾಂಬಾರು ತುಂಬ ರುಚಿಯಾಗಿರುತ್ತೆ. ಈಗ ಇದನ್ನೆಲ್ಲ ಪಕ್ಕಕ್ಕೆ ತೆಗೆದಿಟ್ಬಿಡೋಣ, ತಣ್ಣಗಾಗಲಿ. ನಂತರ ನುಣ್ಣಗೆ ರುಬ್ಕೊಂಡು ಬರೋಣ. 2 ವಿಷಲ್ ಕೂಗ್ಸಿದ್ದೀನಿ, ಪ್ರೆಷರ್ ಇಳಿದಿದೆ. ಈಗ ತೆಗಿತಾ ಇದ್ದೀನಿ. ನೋಡಿ, ಸಂಪೂರ್ಣ 2 ವಿಷಲ್ಗೆ ಬೆಂದೋಗಿದೆ. ತುಂಬ ಚೆನ್ನಾಗಿ ಬೆಂದಿರುತ್ತೆ, ಮೆತ್ತಗೆ ಬೆಂದಿರಬೇಕು. ಹಾಗೆ ಬೆಂದಿದ್ರೇ ಸಾರು ಕಟ್ಟಿಬಿಟ್ಟು ತುಂಬ ಚೆನ್ನಾಗಿರುತ್ತೆ. ಹಿಂದೆ ಸೌದೆ ಒಲೆಯಲ್ಲಿ ಬೇಯಿಸ್ಕೊಳ್ಳೋರು ಕಟ್ಟಿನ್ನೂ ಚೆನ್ನಾಗಿ ಬಿಡ್ತಿತ್ತು. ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದೀವಿ. ಈಗ ಈ ಪಾತ್ರೆಗೆ ಎಲ್ಲವನ್ನು ಹಾಕ್ಕೊತೀನಿ. ಸಾಂಪ್ರದಾಯಿಕ ಶೈಲಿಯಲ್ಲಿ ನಾನು ಸಾರು ಮಾಡ್ತಾ ಇರೋದ್ರಿಂದ ಹೊರಳು ಕಲ್ಲಲ್ಲಿ ಹುರಿದಿರ್ತಕ್ಕಂಥ ಈ ಪದಾರ್ಥಗಳನ್ನ ಜೊತೆಗೆ ಸ್ವಲ್ಪ ಅಲಸಂದೆ ಕಾಳು ಬೇಯಿಸ್ಕೊಂಡಿದ್ದೀನಲ್ಲ, ಆ ಅಲಸಂದೆ ಕಾಳನ್ನು ಹಾಕಿ ನುಣ್ಣಗೆ ರುಬ್ಕೊಂಬರ್ತೀನಿ. ಹೊರಳು ಕಲ್ಲಲ್ಲೇ ರುಬ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಎಷ್ಟು ಘಮ ಅಂತಿರುತ್ತೆ ಅಂದರೆ ಸಾರು ಅದ್ಭುತವಾಗಿರುತ್ತೆ. ಇದನ್ನೆಲ್ಲ ನುಣ್ಣಗೆ ರುಬ್ಕೊಂಬರ್ತೀನಿ ನಾನು. ನೋಡಿ ಸ್ನೇಹಿತರೆ, ಈ ವಿಧಾನದಲ್ಲಿ ನುಣ್ಣಗೆ ರುಬ್ಕೊಂಬಂದಿದ್ದೀನಿ. ಇಷ್ಟು ಸಾಕು. ಅಲಸಂದೆ ಕಾಳು ಸ್ವಲ್ಪ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಬೇಯಿಸಿರೋ ಅಲಸಂದೆ ಕಾಳು. ಈಗ ಇದನ್ನೆಲ್ಲ ಒಂದು ಪಾತ್ರೆಗೆ ಎತ್ತಿ ಹಾಕ್ಕೊಂಡು ನಂತರ ಸಾರು ಮಾಡೋಕ್ಕೆ ಸ್ಟವ್ ಮೇಲೆ ಇಟ್ಕೊತೀನಿ. ಬನ್ನಿ.
ನೋಡಿ, ಈ ಪಾತ್ರೆಯಲ್ಲಿ ನಾನು ಸಾರು ಮಾಡ್ತಿರೋದ್ರಿಂದ ಅಲಸಂದೆ ಕಾಳನ್ನೆಲ್ಲ ಹಾಕ್ಕೊಂಡಿದ್ದೀನಿ, ಬೇಯಿಸಿರೋದನ್ನೆಲ್ಲ. ಈಗ ಈ ಖಾರವನ್ನು, ರುಬ್ಬಿರ್ತಕ್ಕಂಥ ಖಾರವನ್ನು ಸಹ ಹಾಕ್ಕೊಂಡು ಎಷ್ಟು ರುಚಿ ಬೇಕೋ ಅಷ್ಟು ನಿಮ್ಮ ಮನೆಯ ರುಚಿಗೆ ಅನುಗುಣವಾಗಿ ಹುಳಿ, ಉಪ್ಪು ಮತ್ತು ಬೆಲ್ಲ ಹಾಕ್ಕೋಬೇಕು. ತುಂಬ ರುಚಿಯಾಗಿರುತ್ತೆ. ಬೆಲ್ಲ ಮಸ್ಟ್ ಆ್ಯಂಡ್ ಶುಡ್ ಹಾಕ್ಕೊಳ್ಳಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇಡ್ಲಿ, ಸಾಂಬಾರು, ದೋಸೆಗೆ, ಊಟಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಇದು. ನೋಡಿ, ಇಷ್ಟು ಪಾತ್ರೆ ತುಂಬ ಮಾಡ್ಕೊಂಡಿದ್ದೀನಿ. ಈಗ ರುಚಿಗೆ, ನಿಮ್ಮ ಮನೆಯ ರುಚಿಗೆ ಅನುಗುಣವಾಗಿ ನೀವು ಉಪ್ಪು ಹಾಕ್ಕೊಳ್ಳಿ. ನಮ್ಮ ಮನೆಯ ರುಚಿಗೆ ಅನುಗುಣವಾಗಿ ನಾನು ಕಲ್ಲುಪ್ಪನ್ನು ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿರಿ. ಆಮೇಲೆ ಉಪ್ಪು ಸಾಕಾಗಲಿಲ್ಲ ಅಂದರೆ ಸ್ವಲ್ಪ ಹಾಕ್ಕೋಬೋದು. ಮತ್ತು ಬೆಲ್ಲದ ತುಂಡು, ನಾವು ಸ್ವಲ್ಪ ಸಿಹಿ ಜಾಸ್ತಿ, ನೀವು ಬೆಲ್ಲ ಸ್ಕಿಪ್ ಮಾಡೋರು ಬೇಕಾದ್ರೆ ಬೆಲ್ಲ ಸ್ಕಿಪ್ ಮಾಡ್ಬೋದು. ಬಟ್ ಹಾಕ್ಕೊಂಡ್ರೆ ರುಚಿ ಎನ್ಹ್ಯಾನ್ಸ್ ಮಾಡುತ್ತೆ, ತುಂಬ ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂತ ನೀವು ಮಾಡಿ ತಿಂದ ಮೇಲೆ ಹೇಳ್ತೀರಾ. ನೋಡಿ ಸ್ನೇಹಿತರೆ, ಈಗ ಘಮ 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 ಅಂತ ಕುದೀತಾ ಇದೆ. ಸಾರಿಗೆ 1000 ಕುದಿ ಅಂತಾರಲ್ಲ ಹಾಗೆ ಮನೆಯೆಲ್ಲ ಘಮ್ ಅಂತ ಇದೆ. ನಾನು ರುಚಿ ನೋಡಿದೆ. ಹುಳಿ, ಉಪ್ಪು, ಖಾರ, ಸಿಹಿ ಎಲ್ಲ ಅದ್ಭುತವಾಗಿದೆ. ಈಗ ತುಪ್ಪದಲ್ಲಿ ಗಮ್ಮತ್ತಾದ ಒಂದು ಒಗ್ಗರಣೆಯನ್ನು ಕೊಟ್ಬಿಡೋಣ. ಒಗ್ಗರಣೆ ಪ್ಯಾನಲ್ಲಿ 3 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಈಗ ಬಿಸಿಯಾಗಲಿ. ಬಿಸಿ ಆಗ್ತಿದ್ದಂಗೆ ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ ಮತ್ತು ಪುಡಿ ಹಿಂಗು ಇದನ್ನು ಹಾಕಿ ನಾವು ಗಮ್ಮತ್ತಾದ ಒಂದು ಒಗ್ಗರಣೆಯನ್ನು ಕೊಟ್ಬಿಟ್ರೆ ರುಚಿಕರವಾದ ಸಾಂಪ್ರದಾಯಿಕ ಶೈಲಿಯ ಅಲಸಂದೆ ಕಾಳು ಸಾರು ರೆಡಿ. ಹಬ್ಬ ಹರಿದಿನ ವಿಶೇಷ ದಿನಗಳಲ್ಲಿ ಈ ರೀತಿ ಮಾಡ್ಕೊಳ್ಳಿ. ರುಚಿಕರವಾದ ಸಾಂಪ್ರದಾಯಿಕ ಶೈಲಿಯ ಒಂದು ಅಲಸಂದೆ ಕಾಳು ಸಾರು. ಹೊರಳುಕಲ್ಲಲ್ಲಿದ್ದರಂತೂ ಆ ಹೊರಳುಕಲ್ಲಲ್ಲೇ ರುಬ್ಬಿ ಮಾಡಿ. ನೋಡಿ, ಈಗ ತುಪ್ಪದ ಗಮ್ಮತ್ತಾದ ಒಗ್ಗರಣೆಯನ್ನು ಕೊಡ್ತಾಯಿದ್ದೀನಿ. ಸಖತ್ತಾಗಿರುತ್ತೆ. ಒಮ್ಮೆ ಮಾಡಿ ತಿನ್ನಿ. ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ಮರೆಯದೆ ನಿಮ್ಮ ಅಭಿಪ್ರಾಯ, ಅನಿಸಿಕೆಗಳನ್ನ ತಿಳಿಸಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರಂತೂ ಸಖತ್ತಾಗಿರುತ್ತೆ. ಇದು ಇಡ್ಲಿಗೆ, ದೋಸೆಗೆ, ಚಪಾತಿಗೆ, ರೊಟ್ಟಿಗೆ, ಊಟಕ್ಕೆ, ರಾಗಿ ಹಿಟ್ಟಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ನಾನು ಮತ್ತೆ ನಿಮಗೆ ಮಂಗಳವಾರ ಬೆಳಗ್ಗೆ ಸಿಗ್ತೀನಿ. ನಮಸ್ಕಾರಗಳು. ಜೈ ಗಣೇಶ.